ನಿಲ್ಲಲಿಕ್ಕೆ ಆಗ್ತಿಲ್ಲಮ್ಮ ಸಂಕಟವಮ್ಮ, ನಿಲ್ಲಲಿಕ್ಕೆ ಆಗ್ತಿಲ್ಲ ಸಂಕಟವಮ್ಮ, ಸಂಕಟ. ನಿಧಾನವಾಗಿ ಬರಪ್ಪ. ಈ ಬೆಂಗಳೂರಲ್ಲಿ ಆಸ್ಪತ್ರೆ ಎಲ್ಲಿದೆ, ಯಾವ ಡಾಕ್ಟರ್ ಅಂತ ನನಗೊಂದು ಗೊತ್ತಿಲ್ಲಪ್ಪ. ನಾನೀಗ ಅದೆಲ್ಲಿ ಅಂತ ಹುಡುಗಿ, ಅದು ಅಲ್ಲಿ ನೋಡು, ಯಾರೋ ಒಬ್ರಣ್ಣ ಎತ್ತ ಕಡೆಗೆ ಬರ್ತಾ ಇದ್ದಾರೆ. ಬರ್ಲಿ, ಅವರನ್ನ ಕೇಳಿ ನೋಡಿದ್ರಾಯ್ತು. ನೀ ಸ್ವಲ್ಪ ಸಮಾಧಾನ ಮಾಡಿಕೊಪ್ಪ, ಸಮಾಧಾನ ಮಾಡಿಕೊ. ನಿಲ್ಲು ಶ್ವೇತಾ, ಬೇಟೆ ಹುಡುಕಿಕೊಂಡು ಬಂದ ಬೇಟೆಗಾರ ಮುಂದೆ ಅರಿದ ಹರಿಣಿಯಂತೆ ಮೈ ಮರೆತು ಹೊರಟಿರುವೆಲ್ಲ. ಹಾಕಿದ್ರ ಪತ್ರವನ್ನು ನೋಡಿ ಏನಿನ ತಂಗಿಗಾಗಿ ಇಲ್ಲಿವರೆಗೂ ಬಂದೆ ಅಣ್ಣ. ನಿನ್ನಿಂದ ತುಂಬಾನೇ ಉಪಕಾರ ಆಯ್ತಣ್ಣ. ಅಣ್ಣ ಇಲ್ಲೋಡಣ, ನನ್ನ ಮಗನ ಮೈಯಲ್ಲಿ ಹುಷಾರಿಲ್ಲ, ನಡಿಯಣ ಮೊದಲು ಆಸ್ಪತ್ರೆಗೆ ತೋರಿಸ ಬಂದೆ. ಅಣ್ಣ ಎಂದು ಬಣ್ಣದ ಮಾತಿನ ಮರಳು ಮಾಡುವ ಹೆಣ್ಣೆ, ನಾನಿನ್ನ ಕರೆದು ಒಯ್ದಲು ಬಂದಿಲ್ಲ. ಮಧುರಸ ತುಂಬಿರು ಮಾವಿನ ಹಣ್ಣಿಂದಿರುವೆ, ನಿನ್ನ ಗಲ್ಲವನ್ನು ತುಂಬಿಸಬೇಕೆಂದು ಬಂದಿರುವೆ. ಯಾಕಲೇ ಮಗನೇ, ನನ್ನ ತಾಯಿಗೆ ಯಾರು ದಿಕ್ಕಿಲ್ಲ ಅಂತ ಮಂಗ್ಯ ಹರಡಂಗೆ ಹರಡ್ತಿ. ಕೃಷ್ಣ ತನ್ನ ಮಾವನದ ಕಂಸನಂದು ಕೊಲ್ಲಾಕನ ಹಿಂದದಿನಲೇ ಮಗನೇ. ಲೇ ಕೆಟ್ಟ ಹುಳವೆ, ಸ್ವರ್ಗ ನೀರು ಕಟ್ಟಿಟ್ಟ ಬುತ್ತಿ, ಸುಮ್ಮನೆ ಒದರಿ ಸಾಯಬೇಡ. ಶ್ವೇತಾ, ಏನನ್ನ ಹೇಳು, ಮುದ್ದಿನ ಮಗ ಬೇಕೋ ಅಥವಾ ಮುದ್ದಿಸಿ ಮೋಹಿಸಿ ಕೈ ಬಿಡುವ ನಾನು ಬೇಕು, ಹೇಳು. ಹುಟ್ಟಿನಿಂದ ಅದೆಷ್ಟೇ ಕರುಣೆ ಇದೆ ಬೇಡ್ಕೊಂಡ್ರು ಕೂಡ ನೀನು ಪಕ್ಕನೆ ಕರವಿಲ್ಲದ ಕಟುಕ ಅಂತ ನನಗೆ ಈಗ ಅರ್ಥವಾಯ್ತು. ಕೇಳು, ಒಂದು ಮಣ್ಣಿನ ಮಡಿಕೆಗೆ ರೂಪ ಕೊಟ್ಟು ಹೊಸ ಬಣ್ಣವನ್ನು ಹಚ್ಚಿ ಹಣ ಕೊಟ್ಟು ಕೊಂಡುಕೊಂಡಾದ ತಕ್ಷಣ ಅದನ್ನು ನೆರಳಕ್ಕೆ ಬಿದ್ದಿದ್ದು ನಿಜವಾದ್ರೆ ಆ ಮಣ್ಣಿನ ಮಡಿಕೆ ಒಡೆಯದೇ ಇರೋದಿಲ್ಲವೋ, ಒಡೆಯದೇ ಇರೋದಿಲ್ಲ. ಹೆಣ್ಣಿನ ಜೀವನ ಕೂಡ ಹೌದು. ದಯವಿಟ್ಟು ಈ ಹೆಣ್ಣಿನ ಪಾಡನ್ನ ಹಾಳು ಮಾಡಬೇಡ, ನನ್ನ ಜೀವನವನ್ನ ಮಣ್ಣಾಗಿಸ್ಬೇಡಮ್ಮ. ತಂಗಿ ರಾವಣನ ತಂಗಿ ಸುರುಪನಕ್ಕಿಗೆ ತಂಗಿ ಅನ್ಬೇಕು. ನಿನ್ನಂತ ಬಣ್ಣದ ಹೆಣ್ಣಿಗೆ ತಂಗಿ ಅಂದ್ರೆ ಈ ಗಂಡು ಜಾತಿಗೆ ಭಂಗ ಬರ್ತದೆ. ನೋಡು ಶ್ವೇತಾ, ಮಡಿಕೆ ಒಡೆದ ಮೇಲೆ ಮರಳಿ ಮಡಿಕೆ ಆಗೋದು ಸಾಧ್ಯವೇ ಇಲ್ಲ. ಈ ಸೂರ್ಯಂದ್ರ ಕೈಯಲ್ಲಿ ಸಿಕ್ಕ ಹೆಣ್ಣು ಪ್ರತಿವರ್ತಿ ಆಗೋದು ಸಾಧ್ಯವೇ ಇಲ್ಲ. ನೀನು ಒಪ್ಪಿ ಸುಖ ನೀಡಿದರೆ ನೀನು ಪತಿಸೂತರೂ ಸಾಕುತ್ತೇನೆ, ಒಪ್ಪದೇ ಹೋದರೆ ನನ್ನ ಆಸೆ ತೀರಿಸಿಕೊಂಡು ವಿಷಯ ಇರುತ್ತೇನೆ. ಏನಾಯಿ ಒಂಟಿಯಾಗಿ ಸಿಕ್ಕ ನಿನ್ನ ಮುಂದೆ ಪೌರುಷ ತೋರಿಸುವ ನೀನೊಂದು ಗಂಟ್ಲಲ್ಲಿ ನನ್ನ ತಾಯಿಗೆ ಏನಾದ್ರೂ ಮುಟ್ಟಿದ್ರೆ ಈ ಸಿಂಹದ ಮರಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸಿಂಹದ ಮರಿ ಅಲ್ಲ, ಸ್ವಹಾನದ ಮರಿ. ಅಮ್ಮ ಸಾಯ್ತೇನಮ್ಮ, ಚಕ್ರ ಬರುತ್ತಿದೆ ಅಮ್ಮ, ಅಮ್ಮ ಸಾಯ್ತೇನಮ್ಮ. ದಯವಿಟ್ಟು ಅವನನ್ನ ಹೊಡಿಬೇಡ. ಹಿಂದೆ ಆ ಪರಮೇಶ್ವರ ಭಕ್ತ ಮಾರ್ಕಂಡೇಯನ ಪತ್ನಿಗೆ ಬಿಚ್ಚಿ ಪ್ರಾಣವನ್ನೇ ದಾನ ಮಾಡದಂತೆ, ಅದೇ ರೀತಿ ಸಾವಿರ ದೌಡಿಯಲ್ಲಿರುವ ಈ ನನ್ನ ಮಗನನ್ನ ನೀನೇ ಹೇಗಾದ್ರೂ ಮಾಡಿ ಕಾಪಾಡೋಣ. ಪರಮೇಶ್ವರ ಎಲ್ಲಿದ್ದಾನೆ ನಿನ್ನ ಪರಮೇಶ್ವರ? ಹುಚ್ಚ ಶಿಲ್ಪಿ ಒಬ್ಬ ಕೆತ್ತಿದ ಕಲ್ಲಿನ ಶಿಲೆ ಬರ್ತದೆ ನಿನ್ನ ಹಿಂದೆ. ಕಲ್ಲು ಶಿಲೆ ಎಂದು ಹೇಳಬೇಡ ಮಗನೇ, ಭಕ್ತ ಪ್ರಹ್ಲಾದ ಭಕ್ತಿಗೆ ಮೆಚ್ಚಿ ಕಲ್ಲಿನ ಕಂಬವನ್ನೇ ಕಿತ್ತು ಬಂದು ಸಂಹರಿಸಿಲ್ಲವೇ ಶಪವನ್ನು. ಹಾಗೆ ಕೂಡ ನಮ್ಮ ದೇವರು. ಉಸಿರು ಎತ್ತಿದ್ರೆ ಸಾಕು ಮಗನೇ, ನೀನು ಇಲ್ಲಿ ಹೋಗದೇ ಬಿಡ್ತೀನಿ. ಶ್ವೇತಾ, ಏನನ್ನು ವ್ಯಾಪಗಳು? ಬೇಡ ಬೇಡ, ನಿನ್ನ ಕೈ ಮುಗಿತೀನಿ. ನನ್ನ ಮಗನ ನೀನು ಮಾಡಬೇಡ. ಬೇಕಿದ್ರೆ ನನ್ನ ಶೀಲ ಹಾಳಾದ್ರೂ ಕೂಡ ಚಿಂತೆ ಇಲ್ಲ. ನನ್ನ ಮಗನ ಪ್ರಾಣವನ್ನು ಮಾತ್ರ ತೆಗಿಬೇಡ, ಬಿಟ್ಟು ಬೇಡ ಅವನನ್ನ. ಯು ವಂಡರ್ಫುಲ್ ಸ್ಪೀಕಿಂಗ್ ಶ್ವೇತಾ, ವಂಡರ್ಫುಲ್ ಸ್ಪೀಕಿಂಗ್. ಈ ಹೂವಿನ ಮಕರಂದ ಇರುವ ಸಹಯೋಗ ಇಂದು ಒದಗಿ ಬಂದಿದೆ. ಬಾ ಮೆರಗೆ ಹೋಗೋಣ. ಒಂದು ದಿನ ಹುಟ್ಟಿ ಮತ್ತೊಂದು ದಿನ ಸಾಯು ಹೇಸಿ ಜೀವಕ್ಕೆ ಅಂಜಿ ನಿನ್ನ ಶೀಲವನ್ನು ಕಳೆದುಕೊಳ್ಳಬೇಡಮ್ಮ. ಹೆತ್ತ ಮಗನನ್ನು ತುಂಡು ತುಂಡು ಕತ್ತರಿಸಿದರೂ ಕೂಡ ತನ್ನ ಶೀಲವನ್ನು ಉಳಿಸಿಕೊಂಡ ಕಳ್ಳಿಮಟ್ಟಿ ಕಾಶಿಬಾಯಿ ಅವಳು ನಿಜವಾದ ತಾಯಿ, ನೀನು ತಾಯಿಯಲ್ಲ. ನಿಜ ಮಗು, ನಿಜ ನಿನ್ನ ಮಾತು. ನಾನು ಪತಿವ್ರತಿಯಾಗಿ ಮಾಡಬೇಕು. ನಿಜ, ನಾನು ಪತಿವ್ರತಿಯಾಗಿಯೇ ಮಾಡ್ತೀನಿ. ಹೇ ಚಾಂಡಾಲ, ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟು ಬಂದು ನನ್ನ ಸೀರೆ ಸರಿಗೆಗೆ ಕೈ ಹಚ್ಚಿದ ನಿಜವಾದ್ರೆ ನಿನ್ನ ಕೊಚ್ಚಿ ಹಾಕಿಬಿಡ್ತೀನಿ ಅಷ್ಟೇ. ನೀನೇನೇ ಹೇಳಿದ್ರು ಕೂಡ ಈ ಹೆಣ್ಣು ಒಂದಿನ ನಾರಿ ಬರಿದ್ರೆ ಮಾರಿ ಅಂತ ಯಾವುದೇ ಕಾರಣಕ್ಕೂ ಮರೆತು ಮಾತಾಡಬೇಡ. ನಿಲ್ಲು ಶ್ವೇತಾ, ಸಾಯಲೇಬೇಕು ನಿನ್ನ ಜಗದೇಶ. ಇವನೆದುರಾಗಲೇಬೇಕು ನಿನ್ನ
ಶೀಲದ ನಾಶ. ನನ್ನ ತಾಯಿನ ಬಿಟ್ಬಿಡು, ಇಲ್ಲ ಕಣ್ಣಿನಿಂದ ಹೊಡೆದು ಸಾಯಿಸ್ತೇನೆ. ಕಲ್ಲಿನಿಂದ ಹೊಡೆದು ಕೊಲ್ಲೋದಕ್ಕೆ ಇದು ಮುಸ್ಲಿಂ ರಾಷ್ಟ್ರವಲ್ಲ, ಹಿಂದೂಸ್ತಾನ್. ನೀನು ಕರೆದಾಗ ಬಂದು ಬಿಡಿಸಿಕೊಳ್ಳೋದಕ್ಕೆ ಇದು ಕಲಬುರಗಿನಲ್ಲ, ವಿಜಯಪುರನಲ್ಲ. ನೋಡು ಶ್ವೇತಾ, ನಿನ್ನ ಕೆಡವಿ ಕೆಡಿಸಿದರು ಕಂಡು ಕಾಣದಂತೆ ಹಿಂದಿನಿಂದ ಮುಖ ಮುಚ್ಚಿಕೊಂಡು ಹೋಗುವ ಈ ಸಮಾಜದಲ್ಲಿ ಅಳುವ ಈ ನಿನ್ನ ಅರ್ಥನಾದಾಗ ನನಗೆ ನರ್ತನ. ಯಾರು ಬರ್ತಾರೆ ಬರಲಿ. ಅಮ್ಮ ಸಾಯ್ತೇನಮ್ಮ, ನೀ ಬರೋವರೆಗೂ ಉಳಿಯಲಾರೆ ಅಮ್ಮ, ಸಾಯ್ತೇನಮ್ಮ. ಸಾಯ್ತೇನಮ್ಮ, ನೀ ಬರೋವರೆಗೂ ಉಳಿಯಲಾರೆ ಅಮ್ಮ. ನೋಡು ಶ್ವೇತಾ, ತೆಗೆದುಕೋ ಈ ಹಣ. ನನ್ನ ಛಲವಂತೂ ತೀರುತ್ತು. ಈ ಹಣದಿಂದ ಬೆಂಗಳೂರಲ್ಲಿ ಸೂಳಿ ಜೀವನ ನಡೆಸುವ. ಪಾಪಿ, ನನ್ನ ಶೀಲಕ್ಕೆ ಹಣದ ಬೆಲೆ ಕಟ್ತೀನೋ ಚಾಂಡಾಲ. ನೀನು ಮನುಷ್ಯನಿಲ್ವೋ? ನೀನು ಮನುಷ್ಯನೇ ಅಲ್ಲ. ಈ ಮಾಡಿದ ಈ ಪಾಪಿ ಕೃತ್ಯಕ್ಕೆ ಖಂಡಿತವಾಗ್ಲೂ ದೇವರು ನಿನ್ನನ್ನು ಕ್ಷಮಿಸಲಾರ ಕಣ, ಕ್ಷಮಿಸಲಾರ. ಹಣ ಸೂಳೆಗೆ ಜಂಪ ಜಾಸ್ತಿ ಅಲ್ಲವೇ? ಆಗಿದೆಯೋ ಏನಿನ ಹಾಳ ಹಣ ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ನೀನು ಸತ್ತಾಗ ನಿನ್ನ ಹೆಣಕ್ಕೆ ಸಿದ್ಧಿಗೆ ಕಟ್ಟೋದಕ್ಕಾಗತ್ತೆ. ಸೂಳೆಗೆ ಜಂಬ ಜಾಸ್ತಿ ಅಲ್ಲವೇ? ನೀನು ಸಾಯಿ, ನಾನು ಬರ್ತೇನೆ. ಗುಡ್ ಬಾಯ್. ಜಗದೀಶ, ಬಾರಪ್ಪ, ಬಾರೋ. ನನ್ನನ್ನು ಮುಟ್ಟಬೇಡ. ನೀನು ತಾಯಿ ಅಲ್ಲ, ಹಾದರದ ನಾಯಿ. ನಾನು ಪಾಪಿ, ನೀನು ಪಾಪಿ ತಾಯಿ. ನನ್ನ ಹುಚ್ಚು ತಂದೆಗೆ ಮೋಸಗೈದ ನಿನ್ನೊಂದು ಹುಚ್ಚು ನಾಯಿ. ತಾಯಿ ನರಜೀವಿಯು ನರಕತ್ತಿಂದಾದರೂ ಬದುಕುತ್ತದೆ, ಸಾಯುವುದಿಲ್ಲವೆಂದು ಹೇಳುತ್ತದೆ ಈ ಏಸಿ ಜೀವಮ್ಮ. ನನ್ನ ಹುಚ್ಚು ತಂದೆಗೆ ಮೋಸಗೈದ ನಿನ್ನೊಂದು ಹುಚ್ಚು ನಾಯಮ್ಮ. ಅಮ್ಮ, ತಂಗಿ, ಅಪ್ಪ, ನೀರು ನೀರು. ಅಮ್ಮ, ನೀರು ಯಾವ್ದು ಬೇಕು ನಾನು? ತಾಯಿಗೆ ಸೂಳೆ ಎಂಬ ಪಟ್ಟವನ್ನೇ ಕಟ್ಟಿ ಹೊರಟು ಹೋದೆ. ಸತ್ಯವಾಗ್ಲೂ ಏನಿದೆ ತಾಯಿ? ಕಾಮಕ್ಕಾಗಿ ತನ್ನ ಶೀಲವನ್ನ ಕಳೆದುಕೊಳ್ಳಲಿಲ್ಲ. ಮಗನ ಪ್ರಾಣ ಉಳಿಸಬೇಕು ಅಂತ ನಾನು ಈ ಮಾತಿಗೆ ಒಪ್ಪಿಕೊಂಡೆ. ಕದ, ಈ ಪಾಪಿ ತಾಯಿನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು.
ಜಗದೀಶ್ವರ, ನೀನು ನೀನು ಕೂಡ ಒಂದು ದೇವರ. ಈ ನಮ್ಮ ಪರಿಸ್ಥಿತಿಯನ್ನು ಕಂಡು ನೋಡಿಯೋ ನೋಡಲಾದ ಹಾಗೆ ಮೂಕನಾಗಿ ಕಿವುಡನಾಗಿ ಕುರುಡನಾಗಿ ಕುಳಿತುಕೊಂಡಿದ್ದೀಯ. ನೀನು ದೇವರಿಲ್ಲ, ನೀನೊಂದು ಕಲ್ಲ ಬಂಡೆ ಅಷ್ಟೇ. ನೀನು ನಿಜವಾಗ್ಲೂ ಎತ್ತಿದ್ದಿ ನಿಜವಾದ್ರೆ ಈ ಕ್ಷಣಕ್ಕೆ ಇಲ್ಲಿ ಬಂದು ನನ್ನ ಮಗನ ಪ್ರಾಣವನ್ನು ಉಳಿಸ್ತಿದ್ದೆ. ಇಲ್ಲ ಇಲ್ಲ, ನನ್ನ ಪಾಲಿಗೆ ದೇವರಿಲ್ಲ, ದೇವರಿಲ್ಲ. ನನಗೇನ್ ಮಾಡಪ್ಪ, ನನಗೇನ್ ಮಾಡ್ಲಿ? ಅಮ್ಮ, ತಾಯಿ ಮತ್ತೆ ಈ ನನ್ನ ಮಗನನ್ನ ನಿನ್ನ ಮಡಿಲಿನಲ್ಲೇ ಹಾಕಿ ಹೋಗ್ತಾ ಇದ್ದೀರಪ್ಪ, ನಿನ್ನ ಮಡಿಲಿನಲ್ಲೇ. ಲೋ, ಯಾರವಳು? ನನ್ನ ರಾಜ್ಯದಲ್ಲಿ ಅಳುತ್ತಾ ನಿಂತಿರುವೆಯಲ್ಲ. ಈ ರಾಜ ಬರುವಾಗ ಹಾಡಿ ಕುಣಿಯೋದನ್ನು ಬಿಟ್ಟು ಅಳುತ್ತಾ ನಿಂತಿರುವೆಯಲ್ಲ, ಯಾರು ನೀನು? ನಿಮ್ಮ ಮಗ ಜಗದೀಶ ಜಗದ ಋಣವನ್ನು ಮಗಸ್ಕೊಂಡು ಹೊರಟ. ಏನು? ನಿನ್ನ ಮಗ ಸತ್ತನ? ಸತ್ತರೆ ಏನಾಯ್ತೆ? ಸಂತೋಷದಿಂದ ಸಿಹಿ ಹಂಚು, ಅದನ್ನು ಬಿಟ್ಟು ಅಳುತ್ತಾ ನಿಂತಿರುವೆಯಲ್ಲ. ನನ್ನ ಪತಿಯನ್ನ ಹುಚ್ಚನಾಗಿ ಮಾಡಿದೆ, ನನ್ನ ಮಗನನ್ನ ಕಿತ್ತುಕೊಂಡೆ. ಸಾಕಂದ್ರೆ ಸಾಕ? ನಿನಗೆ ಈಗಲಾದ್ರೂ ಸಂತೋಷವಾಯ್ತಾ? ದೃಶ್ಯ ನಾನೀಗೇನ್ ಮಾಡ್ಲಿ? 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಮಗನಿಗೆ ನನ್ನ ಕೈಯಾರೆ ನಾನು ಅದು ಹೇಗೆ ಮಣ್ಣಿನಲ್ಲಿ ಮುಚ್ಚಲಪ್ಪ, ಮಣ್ಣಿನಲ್ಲಿ ಮುಚ್ಚಲಿ. ಬನ್ನಿ ಸ್ವಾಮಿ, ಬನ್ನಿ. ನಿಮ್ಮ ಮಗನನ್ನ ನೀವಾದ್ರೂ ಮಾತಾಡಿದ್ರಿ, ನೀವು ಬಂದಿದ್ದೀರಿ ಅಂತ ಅವನು ಮಾತಾಡಿದ್ರೆ ಮಾತಾಡ್ಬೋದು. ಏ ದಾಸಿ, ನನಗೆ ಮುಟ್ಟಲು ಬರ್ತೀಯಾ? ನಿನ್ನ ಮಗ ಸತ್ತಿದ್ದಾನೆ, ನಿನ್ನ ದೇಹ ಮೈಲಿಗಾಗೈತಿ. ನಾನು ಮುಟ್ಟಬೇಡ, ದೂರ ಸರಿ. ನಿಜ ಸ್ವಾಮಿ, ನಿಜ. ನಿನ್ನ ದೇಹ ಮೈಲಿಗೆ ಆಗಿದೆ. ದೇವ್ರತ್ತ ನಿಮಗೆ ಮೋಸ ಮಾಡಿದ ಪಾಪಿರಿ ನಾನು, ಪಾಪಿ. ಹೇ, ನನಗೆ ಪಾಪಿ ಅಂತೀಯಾ? ನನಗೆ ಪಾಪಿ ಅಂದ್ರೆ ನಿನಗೆ ಶಾಪ ಹಾಕ್ತೀನಿ ನೋಡು. ನಾನು ಯಾರು ಗೊತ್ತಾ? ಶಿವ. ಕೊಟ್ಟುಬಿಡಿ, ಕೊಟ್ಟುಬಿಡಿ. ನೀವು ಶಾಪ ಕೊಟ್ಟಿದ್ದು ನಿಜವಾದ್ರೆ ಈ ನನ್ನ ದೇಹ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಆಗ ನನ್ನನ್ನ ನಿಮ್ಮ ಮಗನನ್ನ ಇಬ್ಬರನ್ನು ಕೂಡ ಮಣ್ಣಿನಲ್ಲಿ ಮುಚ್ಚಿಬಿಡಿ ಸ್ವಾಮಿ, ಮಣ್ಣಿನಲ್ಲಿ ಮುಚ್ಚಿಬಿಡಿ. ನೋಡ್ರಿ ನೋಡ್ರಿ, ಇಲ್ಲಿ ಅಮಾನ ಮಗ ಹುಟ್ಟುವಾಗ ಯಾರು ಇರದೆ ಹೋದ್ರು ಕೂಡ ಸಾಯುವಾಗ ಬಂಧು ಬಳಗ ಎಲ್ಲರೂ ಇರ್ತಾರಂತೆ. ಆದ್ರೆ ನನ್ನ ಮಗ ದಿಕ್ಕಿಲ್ಲದ ಪರದೇಶಿ ಆಗ್ಬಿಟ್ಟ ಸ್ವಾಮಿ, ದಿಕ್ಕಿಲ್ಲದ ಪರದೇಶಿ. ಅವನನ್ನ ಯಾಕೆ ಹುಗಿತೀಯೇ? ಅವನಲ್ಲ ಮಣ್ಣಾಗ ಹೋಗಿದ್ರೆ ಅವ ಕೈಲಾಸಕ್ಕೆ ಹೋಗೋದಿಲ್ಲ, ಇಲ್ಲೇ ಮಣ್ಣಾಗೆ ಕುಂದಿರ್ತಾನ. ಅದಕ್ಕ ಅವನಿಗೆ ಸಣ್ಣಾಗಿ ಇಂಚು ಕತ್ತರಿಸಿ ಹದ್ದುಕಾಗಿಗೆ ಹಂಚಿಬಿಡು. ಆಗ ಅವು ಅವನ ಕೈಲಾಸ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾವ. ಲೇ ಮಗು, ಮತ್ತೆ ನೀನು ಯಾವಾಗ ಬರ್ತೀಯೋ? ಬರುವಾಗ ಅಲ್ಲಿಂದ ಒಂದು ಕುದುರೆ ತಗೊಂಡ್ ಬಾ, ಅಲ್ಲಿ ಸಸ್ತಾ ರೇಟು. ನಾನು ನನ್ನ ರಾಣಿ ತ್ರಿವೇಣಿ ಕುದುರೆ ಏರಿ ವಾಕಿಂಗ್ ಹೋಗ್ತೀವಿ. ತಿಳಿತಿಲ್ಲ ಈ ರಾಜ ಹೇಳೋದು. ಇಲ್ಲಾಂದ್ರ ಆ ಹರಿಶ್ಚಂದ್ರ ತನ್ನ ಹೆಂಡತಿ ಕತ್ತರಿಸ್ದಂಗ ನಾನು ಸಣ್ಣ ಕಡ್ದು ಬಿಡ್ತೀನಿ ನೋಡಿ. ನಿಜ ಸ್ವಾಮಿ, ನಿಜ. ಹಿಂದೆ ಆ ಸತ್ಯ ಹರಿಶ್ಚಂದ್ರನ ಹೆಂಡತಿ ಆ ತಾರಾಮತಿಗೂ ಕೂಡ ಇಂಥ ಕಷ್ಟ ಬಂದಿರ್ಲಿಕ್ಕಿಲ್ಲ. ಆ ದೇವರು ನಮ್ಮಂತ ಪಾಪಿಗಳಿಗೆ ಇಂಥ ಕಷ್ಟವನ್ನು ವಿಷಕಟ್ಟ. ಇನ್ನು ಯಾಕಪ್ಪ ಸುಮ್ಮನೆ ಇದೆಯಾ? ನಿನ್ನ ರೂಪದಲ್ಲಿ ಕಾಳಿಗನನ್ನು ಇಲ್ಲಿಗೆ ಕಳಿಸಿ ನಾವು ಮಲಗಿದಾಗ ನಮ್ಮನ್ನ ಕಚ್ಚಿ ನಮ್ಮನ್ನ ಕೊಲ್ಲಬಾರದು ತಂದೆ. ಈ ಪಾಪಿಗಳು ಈ ಭೂಮಿ ಮೇಲೆ ಬದುಕೂಡದು, ಬದುಕೂಡದು.
ಹೇಗಪ್ಪ ಹೇಗಪ್ಪ ಈ ಪಾಪಿ ಕೆಳಗಿಳಿದ ಈ ನಿನ್ನ ದೇಹಕ್ಕೆ ಅದು ಹೇಗಪ್ಪ ಮಣ್ಣ ಹಾಕ್ಲಿ ನಾನು ನಿಜ ನಾನು ನಿಜವಾಗ್ಲಿ ಪಾಪಿ ನನ್ನ ತಾಯಿ ಎಲ್ಲಿಯೂ ಇಲ್ಲ ಎಲ್ಲಿಯೂ ಇಲ್ಲ ಸ್ವಾಮಿ ಹೌದು ನನ್ನ 3 ತಿಂಗಳ ಕೂಸಿನ ಅಲ್ಲೇ ಅಲ್ಲೇ ಬಿಟ್ಟು ಬಂದಿದ್ದಲ್ಲ ನನಗೆ ನೋಡಿಕೊಂತ ಹೇಳಿದೆ ನನ್ನ ಕೂಸ ಕಾಡ್ತಾನಿಲ್ವಲ್ಲ ನನ್ನ ಕಂದನ ಎಲ್ಲಿ ಬಿಟ್ಟು ನಿನ್ನ ಕೂಸು ಮಾಯ, ನೀನು ಮಾಯ, ನಾನು ಮಾಯ, ಈ ಜಗತ್ತೇ ಮಾಯ. ಭಂಟ ಈ ಭಂಟ